ಗಲಾಟೆನಲ್ಲಿ ಹಿಂಗೆ ಪುಷ್ ಮಾಡಿದಾಗ ರಸ್ತೆನಲ್ಲಿ ಬೀಳ್ತೈತೆ ಹುಡುಗಿ. ಕಾಲ್ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗ್ಬಿಟ್ಟು ಕಾಲ್ ಕೊಳತ್ಬಿಟ್ಟು ಹುಳಗಳಾಗಿರ್ತವೆ. ಅಲ್ಲಿ ಒಬ್ಬನ ಹಿಂದೆ ಓಡ್ ಬಂದಿದ್ನಲ್ವಾ ರಾತ್ರಿ ಹೊತ್ತು, ಅದು ಬಿಟ್ಟು ಹೋಗ್ಬಿಟ್ಟ ನನಗೆ. ಇದೆಲ್ಲ ಹೊಡೆದಿರೋ ಮಾರ್ಕ್ಗಳು ಸರ್. ಇದು ಎಲ್ಲ ಅವನು ಕಡಿದು ಬಿಸಿ ಆಗಿತ್ತು ಬಾಯಲ್ಲಿ, ಎಲ್ಲ ಹೊಡೆದಿತ್ತು, ತಲೆ ಎಲ್ಲ ತುಂಬ ಏಟುಗಳಾಗಿದೆ. ನಾನು ಇಂಥ ಹೆಣ್ಮಕ್ಳನ್ನ ಕರ್ಕೊಂಬಂದು ಯಾಕಪ್ಪ ರಸ್ತೆನಲ್ಲಿ ಬಿಡ್ತೀಯ, ನಿನಗೇನು ಮಾನ ಮರ್ಯಾದೆ ಇಲ್ವಾ, ನೀನು ಮಾನ ಮರ್ಯಾದೆ ಇದ್ರೆ ಯಾಕೆ ಇರ್ಸ್ಕೊಂತ ಇದೆ ಅಂತ ಕೇಳ್ದ. ಈ ಹುಡುಗಿ ಕೋಪ ಬಂತು. ಇದಿಷ್ಟೇ ಕ್ಲಾಸ್. ಏನು ಸಮಾಚಾರ? ನಮಸ್ಕಾರ. ಹೆಂಗಿದ್ದೀರಾ? ಚೆನ್ನಾಗಿದೆ. ಸೂಪರ್ 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 ಸೂಪರ್. ಅಜ್ಜಿ ಫುಲ್. ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ. ನಮ್ಮ ಅಪ್ಪನ ಹೆಸರು ಚಂಬೇಗೌಡ. ನಿಮ್ಮ ಅಪ್ಪನ ಹೆಸರು ಕೆಂಪೇಗೌಡ. ಕೆಂಪೇಗೌಡ. ಇನ್ನೊಬ್ರು ಸಂಬೇಗೌಡರು. ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ. ನಮ್ಮ ಅಪ್ಪನ ಚಂದ್ರಶೇಖರ. ನಮ್ಮ ಅಪ್ಪನ ಶಾಂತಪ್ಪ. ನಮ್ಮ ಅಪ್ಪನ ಹೆಸರು ಇವ ಮಂಜಗೌಡಪ್ಪ. ಗಂಡನ ಹೆಸರು? ಗಂಡನ ಹೆಸರು ಸಾಮಣ್ಣ. ಸೋಮಣ್ಣ. ಮಕ್ಕಳ ಹೆಸರು? ಮಕ್ಕಳ ಹೆಸರು ಬಸಪ್ಪ. ಬಸಪ್ಪ. ಈರವ್ವ. ಇದು ತಮ್ಮನ ಮಗ. ಅಣ್ಣನ ಮಗ. ಅಣ್ಣನ ಮಗ. ನಮ್ಮ ಅತ್ತಿಗೆದ. ಅತ್ತಿಗೆ? ನಮ್ಮ ಅಣ್ಣನ ಹೆಂಡ್ತಿದ. ಅವರೆಲ್ಲ ಅವರೇ ಅದಾರ ಅಲ್ಲಿದ್ದಾರೆ. ಕಾಮಿಡಿ ಮಾಡ್ತಿದ್ದೀರಾ? ಕಾಮಿಡಿ ಮಾಡ್ತೀರಾ? ಕಾಮಿಡಿ ಇಲ್ಲ ಎಣ್ಣ. ಅದು ಮಗ. ಇದು ಮಗ ಇಲ್ಲ ಅಂದ್ರೆ ಬಿಡೋದಿಲ್ಲ. ಅದು ಮಗ. ಎಲ್ಲಿ ಅವರು ಇವರು? ಸರ್ ಇವ್ರು ಕೆಂಗೇರಿ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದಾರೆ. ಹಂಗ ಬಂದೆ. ಹಂಗೆ ಯಾಕೆ ಬಂದ್ರಿ? ಹಂಗ ಕರ್ಕೊಂಡು. ಅಲ್ಲ ಹಂಗೆ ಅಂದ್ರೆ ಹೆಂಗ್ ಬಂದ್ರಿ? ಹಂಗ ಅಂದ್ರ ನಮ್ಮ ರಾಮಣ್ಣ, ನಮ್ಮ ಚಂಬಳ ಕಾಕ, ನಮ್ಮ ಪಕ್ಕೀರ್ ಮಾವ ಗಾಡಿ ಹೊಡೆದರು. ಗಾಡಿ ಹೊಡ್ಕೊಂಡ್ ತಗೊಂಬಂದರು. ಕರ್ಕೊಂಡ್ ಬಂದ್ರು. ನೋಡ್ಕೊಳಕ್ ಅಂತ ನೋಡ್ಕೊಳಕ್ ಆಗಂಗದವ್ರು. ನಾ ಮತ್ತೆ ಅಲ್ಲಿಗೆ ಬರ್ಬೇಕು, ಮೈಸೂರಿಗೆ ಬರ್ಬೇಕು. ನಿಮ್ದು ಮೈಸೂರಾ? ಮೈಸೂರು. ಅಲ್ಲೇ ಇದ್ದ ಭಾಳ ದಿನ ಆಯ್ತು. ಅಲ್ಲಿ ಮನೆ ಎಲ್ಲ ಇದೆಯಾ? ಮನಿ ಇಲ್ಲಪ್ಪ, ಬಾಡಿಗೆ ಮನಿ. ಈಗ ನಿಮ್ಮ ಮಕ್ಕಳು ಏನ್ ಕೆಲಸ ಮಾಡ್ತಾರೆ? ನಮ್ಮ ಮಕ್ಕಳು ಊರಲ್ಲೇ ಊರಲ್ಲಿದ್ದಾರೆ. ಏನ್ ಕೆಲಸ ಮಾಡ್ತಾರೆ? ಏನ್ ಕೆಲಸ ಮಾಡ್ತಾರೆ? ಮಾಡ್ತೀವಿ, ಏನಾರ ಕೆಲ್ಸಕ್ಕೆ ಹೋಗ್ತೀವಿ. ಮದುವೆ ಆಗಿದೆ ಅವ್ರಿಗೆ? ಮದುವೆ ಆಗೈತಿ. ಮೊಮ್ಮಕ್ಕಳದ. ಮೊಮ್ಮಕ್ಕಳು ನೋಡ್ಬೇಕು ಅಂತ ಅನ್ಸಲ್ಲ ನಿಮ್ಗೆ? ಮೊಮ್ಮಕ್ಕಳು ನೋಡಕ ಹೊಂಟಿದ್ನಪ್ಪ. ಯಾವಾಗ ಹೋಗ್ತೀರಾ? ಹೋಗ್ಬೇಕು. ಯಾವಾಗ ಹೋಗ್ತೀರಾ? ಹಬ್ಬಕ್ಕೆ ಹೋಗ್ತೀರಾ? ಹಬ್ಬಕ್ಕೆ ಹೋಗ್ತೀನಿ. ಇವ್ರು ಕಳ್ಸ್ಕೊಡಲ್ಲ ಅಂತೆ. ಯಾರು? ಇವ್ರು ಕಳಿಸಿ ಕೊಡ್ತಾನೆ. ಕೊಡ್ತಾನೆ. ತೀರಕ್ಕಾಗಲ್ಲ ಅವ್ರಿಗೆ, ಅದಕ್ಕೆ ಕಳ್ಸಲ್ಲ ಅಂತ ಅವರು. ನಿಮ್ಮನ್ನು ತೀರಕ್ಕಾಗಲ್ಲಂತೆ, ಅದಕ್ಕೆ ಕಳ್ಸಲ್ಲ ಅಂತೆ. ನಾನು ನಾಳೆ ಅಲ್ಲೇ ಇರ್ತೀನಿ, ಮೈಸೂರಾಗ ಇರ್ತೀವಿ. ಹೌದು. ಫೋನ್ ಮಾಡಿದ್ರೆ ಅವತ್ತಾರ ಫೋನ್ ಮಾಡ್ತೀರಾ? ಫೋನ್ ಮಾಡ್ತೀನಿ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಫೋನ್ ಮಾಡ್ತೀನಿ. ಮಾತಾಡ್ತಾರಾ? ಮಾತಾಡ್ತಾನೆ. ಬನ್ನಿ ಅಂತ ಹೇಳಲ್ವಾ? ಸರ್ ಇಲ್ಲ, ಆ್ಯಕ್ಚುಲಿ ಈಗ ಇಷ್ಟು ಜನದಲ್ಲಿ ಏನು ಜಾಸ್ತಿ ಮಾನಸಿಕ ಅಸ್ವಸ್ಥೆ ಅಂತ ತಿಳ್ಕೊಬೋದು ನೀವು. ಈಕೆ ಕೂಡ ಒಂದು ಮಾನಸಿಕ ಅಸ್ವಸ್ಥೆ. ಕೆಂಗೇರಿಯ ಸಿಗ್ನಲಲ್ಲಿ ಕೋದಂಡ ರಾಮ ಟೆಂಪಲ್ ಇದೆ. ಆ ಟೆಂಪಲ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ಒಳಗಡೆ ಯಾವ ಭಕ್ತಾದಿಗಳನ್ನೂ ಒಳಗಡೆ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿನ ಸಾರ್ವಜನಿಕರೆಲ್ಲ ಕಾಲ್ ಮಾಡಿದಾಗ ನಾನು ಹೋಗಿ ಕರ್ಕೊಂಬರ್ಬೇಕಾದ್ರೆ ನನಗೂ ಬಟ್ಟೆ ಹರಿದಿದ್ದಾರೆ, ಮುಖಕ್ಕೆ ಉಗಿದಿದ್ದಾರೆ, ಹೊಡೆದಿದ್ದಾರೆ. ಆದರೂ ಆಮೇಲೆ ಅವರೇ ಸಮಾಧಾನ ಆಗಿ ಬಂದು ಕಾರ್ ಹತ್ಕೊಂಡು ಬಂದಿದ್ದಾರೆ. ಇವತ್ತಿಗೆ ಈ ಮಟ್ಟಕ್ಕೆ ಇದ್ದಾರೆ. ಸರ್ ಇವರು 1 ಇಯರ್ ಹತ್ರ ಆಗಿದೆ ಅಷ್ಟೇ. ಏನು ಚೇಷ್ಟೆ ಇಲ್ಲ. ಈಗ ತಾವು ಮಾತಾಡಿಸ್ತಾರೆ ಇಷ್ಟೇ ಸರ್. ಪಾಪ ಈ ತಾಯಿ ಬದುಕು ಇಷ್ಟೇ. ಮೊದಲು ಅಗ್ರೆಸಿವ್ ಇದ್ರು, ಇವಾಗ ಆಕೆಗೆ ಏನು ಅರ್ಥ ಆಗ್ತಾ ನಿಜ ಅಲ್ವಾ ಅದು? ಖಂಡಿತ ಸತ್ಯ ಎಲ್ಲ ಇರ್ತಾರೆ. ಬಟ್ ಆ ವಿಳಾಸಗಳು ಭೇಟಿ ಮಾಡಕ್ ಕೈ ಬಿಟ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಅಷ್ಟೇ. ಈಗ ಮೋಸ್ಟ್ಲಿ ಅವ್ರು ಹೇಳಿದ್ರಲ್ಲ 3-4 ಜನ ಗಾಡಿನಲ್ಲಿ ಕರ್ಕೊಂಬಂದ್ಬಿಟ್ಟು ಮೋಸ್ಟ್ಲಿ ಇದ್ರೂ ಇರಬಹುದು, ಅಲ್ಲಿ ತಂದು ಬಿಟ್ಟಾಕಿರೋದು ಇದ್ರೂ ಇರಬಹುದು, ಹೇಳಲಿಕ್ಕಾಗಲ್ಲ. ಸೊ ಇಂಥವರೆಲ್ಲ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಸರ್. ನೋಡಿ ಸರ್. ಇವ್ರಿಗೆ ನಾವು ಸರ್ಕಾರಿ ಹಾಸ್ಪಿಟ್ಲಲ್ಲಿ ವ್ಯವಸ್ಥೆ ಮಾಡ್ತೀವಿ. ಸಣ್ಣ ಪುಟ್ಟ ಇಟ್ಕೊಂಡಿದ್ದೀವಿ ಸರ್. ಮೆಡಿಷನ್ಸ್ ಎಲ್ಲ. ಹೌದು ಸರ್. ಈಗ ಸಣ್ಣ ಪುಟ್ಟ ಮೆಡಿಷನ್ನು ಯಾವುದು, ಈಗ ಮೈಕೈ ಜ್ವರ, ತಲೆನೋವು, ಕೆಮ್ಮು ಇಂಥವು ಮಾತ್ರ ಇಟ್ಕೊಂಡಿರ್ತೀವಿ. ಮತ್ತು ಕೆಲವರಿಗೆ TB ಕಾಯಿಲೆ ಇದೆ, ಅವ್ರನ್ನೆಲ್ಲ ಸಪ್ರೇಟ್ ಇಟ್ಟಿದ್ದೀವಿ. ಆ ಥರದ್ದೆಲ್ಲ ಮೆಡಿಷನ್ ಕೊಡ್ತಾ ಇದ್ದೀವಿ. ಇವರು ತಬೂಸಮ್ ಅಂತೇಳಿ ಸೊ ನಮ್ಮ ಆಶ್ರಮಕ್ಕೆ 3ನೇವರಾಗಿ ಬಂದಿರ್ತಾರೆ. 2ನೇವರೋ 3ನೇವರಾಗೋ ಪ್ರಾರಂಭದಲ್ಲಿ ಬಂದಿರ್ತಾರೆ. ಸೊ ಈಕೆ ಹೆಣ್ಮಗಳಾಗಿರೋದ್ರಿಂದ ಹಿಸ್ಟ್ರಿ ಹೇಳೋದು ಬೇಡ. ಸೊ ಒಂದು ಗಲಾಟೆನಲ್ಲಿ ಹಿಂಗೆ ಪುಷ್ ಮಾಡಿದಾಗ ರಸ್ತೆನಲ್ಲಿ ಬೀಳ್ತೈತೆ ಈ ಹುಡುಗಿ. ಕಾಲ್ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗ್ಬಿಟ್ಟು ಕಾಲ್ ಕೊಳತ್ಬಿಟ್ಟು ಹುಳಗಳಾಗಿರ್ತವೆ. ಸೊ ಆ ಟೈಮಿಗೆ ಕರ್ಕೊಂಬಂದಿರ್ತೀನಿ. ಅವ್ರನ್ನ ನೀವು ಮಾತಾಡ್ಸ್ಬೋದು ಸರ್. ಇವಾಗ ನಮಸ್ತೆ ಸರ್. ಎಲ್ಲಿರೋ ನೀವು? ನಮ್ದು ಊರು ಹುಬ್ಳಿ ತರ ಗದಗ್ ಸರ್. ಗದಗ. ಓಕೆ. ಇಲ್ಲಿಗೆ ಹೆಂಗ್ ಬಂದ್ರಿ ಬೆಂಗಳೂರಿಗೆ? ನಾನು
ಒಳ್ಳೆ ಸ್ವಲ್ಪ ಮನ್ಯಾಗ ಜಗಳ ಆಯ್ತು ಸರ್, ಅದಕ್ಕೋಸ್ಕರ ಮನೆ ಬಿಟ್ಟು ಬಂದಿದ್ದೆ. ನೀವಾಗೆ ಬಂದಿದ್ದು? ನಾನು ಹಾಗೆ ಇಲ್ಲಿ ಬಂದ್ಮೇಲೆ ಸಮಸ್ಯೆ ಆಯ್ತಾ ಬೆಂಗಳೂರಲ್ಲಿ ಏನಾದ್ರು ನಿಮ್ಗೆ? ಏನೂ ಆಗಿಲ್ಲ ಸರ್. ಅಲ್ಲಿ ಒಬ್ಬನ ಹಿಂದೆ ಓಡ್ ಬಂದಿದ್ನಲ್ವಾ, ಆ ಹುಡುಗ ಸ್ವಲ್ಪ ಎಣ್ಣೆ ನೀವು ಇನ್ನೊಬ್ರು ನಂಬ್ಕೊಂಡ್ ಬಂದಿದ್ರಿ? ಬಂದಿದ್ವಿ. ಬಂದ್ಗಳೇ ಅವನು ಕಾಲು ಆಕ್ಸಿಡೆಂಟ್ ಆಯ್ತು ರಾತ್ರಿ ಹೊತ್ತು, ಅದು ಬಿಟ್ಟು ಹೋಗ್ಬಿಟ್ಟ ನನಗೆ. ಓ ಅಷ್ಟೇ ನೋಡಿ, ಅವ್ರು ಪ್ರೀತಿ ಮಾಡಿ ಬಂದ್ರು ಹಿಂಗೇನಾ? ಬಿಟ್ಟು ಹೋಗ್ಬಿಟ್ಟ. ಆದ್ರೂ ನನಗೆ ಇಲ್ಲಿ ಪೊಲೀಸರು ಬೀದಿನಲ್ಲಿ ಇದನ್ನೆಲ್ಲ ಭಿಕ್ಷೆ ಬಿಡ್ಕೊಂಡು ನಾನು ಒಂದು ಕಡೆ ಕಳಿಸ್ತೀನಿ ಅಮ್ಮ ಹೋಯ್ತೀಯಾ ಅಂದ್ರು. ಹ್ಞೂ ಸರ್ ಅಂದೆ. ಇಲ್ಲಿ ಕಳಿಸ್ಕೊಟ್ರು ನನಗೆ. ಅಲ್ಲ ಇವಾಗ ನಿಮ್ಮ ನೆಂಟರುಗಳನ್ನೆಲ್ಲ ಬಿಟ್ಬಿಟ್ಟು ಹುಡುಗನ ಜೊತೆ ಬಂದ್ಬಿಟ್ಟಿದ್ರಿ. ಸೊ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ನಿಮ್ಮ ಊರವ್ರನ್ನ? ಹಿಂಗಾಯ್ತು ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಅದು ಭಾಳ ತಪ್ಪಾಗೈತಿ, ಅದಕ್ಕೋಸ್ಕರ ವಾಪಸ್ ಹೋಗಕ್ಕಾಗ್ಲಿಲ್ಲ ನೀವು? ಹೋಗಕ್ಕಾಗಲ್ಲ ಅಂತ ನಾನು ಇಲ್ಲಿ ಬಂದು ತಗೊಂಬಂದ್ಬಿಟ್ಟಾರಲ್ವಾ, ನಾನು ಇಲ್ಲಿ ಸಾಯಿವರೆಗೂ ಇಲ್ಲೇ ಇಡಕ್ ಇಷ್ಟಪಡ್ತೀನಿ ಸರ್. ನಿಮ್ಮ ತಂದೆ ತಾಯಿ ಯಾರಾದ್ರೂ ಇದ್ದಾರಾ? ಎಲ್ಲರೂ ಅದಾರೆ. ತಾಯಿ ಇದಾರೆ, ತಂದೆ ತೀರ್ತ್ಕೊಂಡಾರೆ, 6 ಜನ ಅಕ್ಕಂದಿರು ನಮ್ಮದು. ಇದೆಲ್ಲ ಹೊಡೆದಿರೋ ಮಾರ್ಕ್ಗಳು ಸರ್. ಇದು ಎಲ್ಲ ಅವನು ಕಡಿದು ಬಿಸಿ ಹಾಕಿದ್ದು ಬಾಯಲ್ಲಿ. ಹೊಡೆದಿರೋ ಯಾರು ಅದು ಹುಡುಗ? ಹುಡುಗ ಎಲ್ಲ ಹೊಡೆದಿದ್ದು, ಇದು ತಲೆ ಎಲ್ಲ ತುಂಬಾ ಏಟುಗಳಾಗಿದೆ. ಈಗ ಅಕಸ್ಮಾತ್ ಆ ಹುಡುಗ ಯಾವ ಊರನು? ಯಾರು ಅವರು? ರಾಯಚೂರು. ಅಲ್ಲೇ ಪರಿಚಯನಾ? ಇಲ್ಲ, ಅಲ್ಲಿ ನಮ್ಮೂರ ಕಡೆ ಪರಿಚಯ ಆಗಿತ್ತು, ಅಲ್ಲಿಂದ ಕಾಂಟ್ಯಾಕ್ಟ್ ಆಗಿ. ಏನ್ ಓದಿದ್ರ ನೀವು? ನಾವು ಉರ್ದು ಫಸ್ಟ್ ಇಯರ್. ಉರ್ದು ಓದಿದ್ರ? ಈಗ ಅಕಸ್ಮಾತ್ ಇಲ್ಲೇ ವಿಡಿಯೋ ನೋಡ್ಬಿಟ್ಟು ಇಲ್ಲ ಬಾ ಅಮ್ಮ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯವ್ರು ಏನಾದ್ರು ಬಂದ್ರೆ ಹೋಗ್ಬಿಡ್ತೀರಾ? ಹಿಂಗೆ ಹೋಗಲ್ಲ ಸರ್, ನಾನು ಹೋಗಲ್ಲ. ನಾ ಸಾಯೋವರೆಗೂ ನಾ ಇಲ್ಲೇ ನಿಮ್ಮ ಅಕ್ಕ ತಮ್ಮ ಅವ್ರು ಯಾರು ಕರೆದ್ರೆ ಹೋಗಲ್ಲ? ಯಾರು ಕರೆದ್ರು ಹೋಗಲ್ಲ. ನಾ ಇಲ್ಲೇ ಇರ್ತೀನಿ. ಅವ್ರು ಬಂದ್ರು ಸಣ್ಣ, ನಾನು ಆಚೆನ ಕಳಿಸ್ತೀನಿ, ನಾ ಹೊರತಾಗಿ ಹೋಗಲ್ಲ. ನಾನು ಚೆನ್ನಾಗಿದ್ದೀರಾ ಇಲ್ಲಿ? ನಾ ಫುಲ್ ನನ್ನ ಮಗಳ ಸಮಾನ ನೋಡ್ಕೊಂಡ್ರೆ ಇಲ್ಲಿ ನನಗೆ ಬಂದಿದ್ದ ಈಕೆ ಕರ್ಕೊಂಬಂದಿದ್ದ ಹುಡುಗ ಬಂದಿದ್ದ ಸರ್. ಬಂದಿದ್ದ, ಹೋಗಿಲ್ಲ ಆಕೆ. ಓ ಏನು ಕೇಳ್ಕೊಂಡ್ ಬಂದಿದ್ದ? ನಾನು ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದ ಈ ಕಡೆ. ಹೌದು, ಅದು ಕೂಡ. ಮತ್ತೆ ಈಕೆನು ಹೋಗಿಲ್ಲ. ಸೊ ಹಾಗಾಗಿ ಹೋಗಲ್ಲ ಅಂಕಲ್ ಅಂತೂ. ಸರಿ ಇರಮ್ಮ ಇಸ್ಕೊಂಡಿದ್ವಿ. ಹುಡುಗ ಯಾವ ಊರು ಅಂದ್ರೆ? ಸರ್ ಅದೇ ರಾಯಚೂರು ಹುಡುಗ, ಇಲ್ಲಿ ಕೆಂಗೇರಿ ಉಪನಗರದಲ್ಲಿ ಗಾರೆ ಕೆಲಸ ಮಾಡ್ಕೊಂಡಿದ್ದಾನತ. ಬಂದಿದ್ದ. ಈಗ ಅವ್ನು ಮದುವೆ ಆಗಿದ್ದಾನ? ಇಲ್ಲ, ಅದು ನಮ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಸೊ ಇಲ್ಲಿಗೆ ಬಂದಿದ್ದ 3 ಸರಿ ಏನೋ ಬಂದಿದ್ದ. 3 ಕಳಿಸ್ಕೊಡಿ ಅಂತ ಬಂದಿದ್ದ? ಕಳಿಸ್ಕೊಡಿವಿ ಅಂತ ಬಂದಿದ್ದ. ಹಾಗಾಗಿ ಹೋಗ್ಲಿಕ್ಕೆ ಇಷ್ಟಪಟ್ಟಿಲ್ಲ. ಹೋದ್ರು ಬೀದಿನಲ್ಲಿ ಅವನೇನೋ ಒಂದು ಮಾತು ಅಂದ್ಬಿಟ್ಟ ನನಗೆ. ಸೊ ಇವಳು ಕೋಪ ಬಂದ್ಬಿಡ್ತು, ಇವಳೇ ಹೊಡೆದ್ಬಿಟ್ಲ ಅವತ್ತಾತನಿಗೆ. ಅವತ್ತಿಂದ ಬರಲ್ಲ. ಏನು ಅಂತ ಅಂದರೆ, ನಾನು ಇಂಥ ಹೆಣ್ಮಕ್ಳನ್ನ ಕರ್ಕೊಂಬಂದು ಯಾಕಪ್ಪ ರಸ್ತೆನಲ್ಲಿ ಬಿಡ್ತೀಯ, ನಿನಗೇನು ಮಾನ ಮರ್ಯಾದೆ ಇಲ್ವಾ, ನೀನು ಮಾನ ಮರ್ಯಾದೆ ಇದ್ರೆ ಯಾಕೆ ಇಡ್ಸ್ಕೊತ ಇದೆ ಅಂತ ಕೇಳ್ದ. ಈ ಹುಡುಗಿ ಕೋಪ ಬಂತು, ಇದಿಷ್ಟೇ ಕ್ಲಾಸು. ಸೊ ಅವಾಗ ಹೊಡೆದಿದ್ದಕ್ಕೆ ಕಥಾ ಬಂದಿಲ್ಲ. ಅಲ್ಲ ಈಗ ಹುಡುಗರು ಆದರೆ ಬೇರೆ ಊರಿಂದ ಬರ್ತಾರೆ ಹುಡುಗನ ನಂಬ್ಕೊಂಡು, ಅವ್ರಿಗೆ ಏನು ಹೇಳ್ತೀರಾ? ಈಗ ನೋಡಿ, ಈಗ ನಿಮ್ಮ ಲೈಫಲ್ಲಿ ಒಂದು ಪಾಠ. ಈಗ ಹುಡುಗಿರು ಬೇರೆ ಹುಡುಗರು ನಂಬ್ಕೊಂಡು ಅಪ್ಪ ಅಮ್ಮನ ಜೊತೆ ಜಗಳಾಡ್ಕೊಂಡು ಅಣ್ಣ ತಂಗಿರ ಜೊತೆ ಜಗಳಾಡ್ಕೊಂಡು ಬಂದ್ಬಿಡ್ತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಿಮ್ಮ ಜೀವನದಲ್ಲಿ ನಡೆದೋಯ್ತು, ನೀವು ನಿಮ್ಮ ಮನೆಯವ್ರನ್ನೆಲ್ಲ ಜಗಳ ಮಾಡ್ಕೊಂಡು ಬಂದ್ಬಿಟ್ರಿ. ಸೊ ಇವ್ನು ಕೈ ಕೊಟ್ಟ ಮಧ್ಯದಲ್ಲಿ. ಈಗ ನಿಮ್ಮ ಪರಿಸ್ಥಿತಿ ಈ ರೀತಿ ಆಯ್ತು. ಅದೇ ನಿಮ್ಮ ಮನೇಲೇ ಇದ್ದಿದ್ರೆ ಅವ್ರು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾ ಇದ್ರು ನಿಮಗೆ. ಬೇಡಿ ಸರ್, ಅದು ಮನೆಯಲ್ಲೇ ಹಂಗಾಗಿದ್ದು ಪ್ರಾಬ್ಲಮ್. ಅದು ಹೇಳ್ಬಾರ್ದು ಸರ್. ಆ್ಯಕ್ಚುಲಿ ಆ ಥರ ಪ್ರಾಬ್ಲಮ್ ಆಗಿದ್ದು ನಾನು ಎಲ್ಲರ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಸರಿ, ಅದು ಬಿಡಿ, ಒಲಿ ಪರ್ಸನಲ್ ಬಿಡಿ. ಕೊನೆ ಪಕ್ಷ ಮನೆ ಬಿಟ್ಟು ಕೆಲವು ಹುಡುಗರ ಜೊತೆ ನಂಬ್ಕೊಂಡು ಬರ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವೆಲ್ಲ ಮಾಡಬಾರ್ದು. ಇವಾಗ ಅಮ್ಮ ಅಪ್ಪನ ಜೊತೆಯಲ್ಲಿ ಚೆನ್ನಾಗಿ ಬಾಳ್ಬೇಕು ಅಂತ ಅವ್ರ ಅಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಅವ್ರ ಮಾತು ಕೇಳ್ಕೊಂಡು ಮನೆಯಲ್ಲಿ ನಿರ್ಧಾರ ತಗೋಬಾರ್ದು ಅಂತ. ಹೌದು, ಹೊರಗಿನ ವಿಷಯ ತೆಗಿಬಾರ್ದು, ನಂಬಾರ್ದು. ಸೊ ತಂದೆ ತಾಯಿ ಫಸ್ಟ್, ಆಮೇಲೆ ಹೊರಗಿನವರು. ಹಾ ಸರ್, ಅದು ಹೊರಗಿಂದು ವಿಚಾರಿಸಬಾರ್ದು, ಮನೆಯಂದು ಜೀವನ ನೋಡ್ಕೋಬೇಕು. ಅದೇ ಅವ್ರು ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ತಂದೆ ತಾಯಿ ನೋಡ್ಕೊಂಡು. ಓಕೆ, ಒಳ್ಳೇದು. ಯಾಕಂದ್ರೆ ನಿಮ್ದು ಒಂದು ಎಕ್ಸಾಂಪಲ್ ಬೇರೆಯವ್ರಿಗೆ ಪಾಠ ಆಗಬೇಕು. ಹೌದು ಸರ್, ಥ್ಯಾಂಕ್ ಯು ಸರ್. ಸೊ ಕಗ್ಲಿಪುರ ಪೊಲೀಸ್ ಸ್ಟೇಷನಿಂದ ಬಂದಿರ್ತಾರೆ. ಅಗರ ಅಂತ ಒಂದು ವಿಲೇಜ್ ಇದೆ. ಅಲ್ಲಿ ಈತನ ಪ್ರಕಾರ ಸ್ವತಃ ಮಕ್ಕಳೇ ಕರ್ಕೊಂಬಂದು ಮಧ್ಯರಾತ್ರಿನಲ್ಲಿ ಬಿಟ್ಟೋದ್ರು ಅನ್ನೋವಂಥ ಮಾಹಿತಿ ಇದೆ. ಸೊ ಈತನಿಗೆ ಈ ಕಾಲು ಪೂರ್ತಿ ಕೊಳೆತು